ವಿಮಾನ ಅಪಘಾತದಲ್ಲಿ ಇಬ್ಬರು ಸಾವಿನ ಶಂಕೆ ವ್ಯಕ್ತ ಆಗ್ತಾ ಇದೆ. ಇಬ್ಬರು ಸಾವನ್ನಪ್ಪಿರುವಂತ ಚಾನ್ಸಸ್ ಇದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಗಮನಿಸ್ತಾ ಇದ್ರೆ ಅವರು ಮಾತನಾಡಿರುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಒಂದು ತಲೆಯನ್ನ ಕೂಡ ನಾವು ಗಮನಿಸಿದ್ವಿ, ಇನ್ನು ಉಳಿದಂತ ಇಬ್ಬರಿಗೆ ಗಂಭೀರವಾದ ಗಾಯಗಳು ಆಗಿದೆ ಅನ್ನೋದರ ಮಾಹಿತಿಯನ್ನು ಕೂಡ ಪ್ರತ್ಯಕ್ಷದರ್ಶಿಗಳು ಕೊಡ್ತಾ ಇದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಇಬ್ಬರು ಸಾವನ್ನಪ್ಪಿರುವಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಏನಾಯ್ತು ಅಂತ ಆಕ್ಚುಲಿ ಇವಾಗ ಯಶೋಧ ಏನಂತ ಹೇಳಿದ್ರೆ ಬೆಳಗಿನ ಅಂದ್ರೆ 11:55 ಈ ರೀತಿಯಾದಂತ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಸದ್ಯಕ್ಕೆ ಇಲ್ಲೇ ಏನೊಂದು ನಾವು ಒಂದು ಎಕರೆನ ತೋರಿಸ್ತಾ ಇದೀವಿ. ಸುಮಾರು 7 ಎಕರೆ ಜಾಗ ಇದು. ಇಸ್ರೋ ಲೇಔಟ್ ಅಂತ ಹೇಳ್ತೀವಿ. ಇಲ್ಲಿ ಸಾಕಷ್ಟು ಇಂಜಿನಿಯರ್ಗಳು ವಾಸವಾಗಿರ್ತಕ್ಕಂಥ ಸ್ಥಳ. ಜೊತೆಗೆ ಸುಮಾರು 10 ರಿಂದ 15 ಮನೆಗಳು ಮಾತ್ರ ಇಲ್ಲಿ ಈ ಲೇಔಟ್ ಅಲ್ಲಿ ಇರ್ತಕ್ಕಂಥದ್ದು. ಸುಮಾರು ಜನ ಈಗಾಗಲೇ ಈ ಏನೊಂದು ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇದು ಏನ್ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಎಲ್ಲ ಸುಟ್ಟು ಕರಕಲೆ ಆಗಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಏನೊಂದು ಜೆಟ್ ಏರ್ವೇಸ್ ಕೆಳಗಡೆ ಬಿತ್ತು. ಅದಾದ ನಂತರ ಆ ಅಗ್ನಿ ಸ್ಪರ್ಶಕ್ಕೆ ಎಲ್ಲವೂ ಕೂಡ ಅಂಟ್ಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಅದೃಷ್ಟವಶ ಏನಂತ ಹೇಳಿದ್ರೆ 1 ಗಂಟೆಯ ನಂತರ ಇಲ್ಲಿ ಯಾವಾಗ್ಲೂ ಸಾಕಷ್ಟು ಹಸುಗಳು ಬಂದು ಇಲ್ಲಿ ಹುಲ್ಲು ಮೇಯ್ತಿರ್ತಕ್ಕಂಥದ್ದು. ಜೊತೆಗೆ 8-9 ಜನ ಬಂದು ಹುಲ್ಲನ್ನ ಮೇಯಿಸಿರ್ತಕ್ಕಂಥದ್ದು ಕೂಡ ಸ್ಥಳೀಯರು ಹೇಳಿರ್ತಕ್ಕಂಥದ್ದು. ದೇಶದ ಸದ್ಯಕ್ಕೆ ಈಗ 2 ಫ್ಲೈಟ್ ಗಳು ಏನೊಂದು ಜೆಟ್ ಗಳು ಕ್ಲಾಶ್ ಆಗಿರ್ತಕ್ಕಂಥದ್ದು. ಒಂದು ಫ್ಲೈಟ್ ಅಂದ್ರೆ ಒಂದು ಜೆಟ್ ಸುಮಾರು 40 ಅಡಿ ದೂರದಲ್ಲಿ ಬಿದ್ದರೆ ಇನ್ನೊಂದು ಸುಮಾರು 40 ಅಡಿ ದೂರದಲ್ಲಿ, ಎರಡಕ್ಕೂ ಕೂಡ ಅಂತರದಲ್ಲಿ ಬಿದ್ದಿರ್ತಕ್ಕಂಥದ್ದು. ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಸುಮಾರು 22 ವಾಹನಗಳು ಭೇಟಿ ಕೊಟ್ಟಿದ್ದು. ಜೊತೆಗೆ ಬೆಂಗಳೂರು ಸಿಟಿ ಕಮಿಷನರ್ ಆದಂತ ಸುನೀಲ್ ಕುಮಾರ್ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸೀಮಂತ್ ಕುಮಾರ್ ಸಿಂಗ್ ಎಲ್ಲರೂ ಅಧಿಕಾರಿಗಳು ಸದ್ಯಕ್ಕೆ ಈಗ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಎಕ್ಸಾಕ್ಟ್ ಆಗಿ ಎಷ್ಟು ಜನ ಇದ್ರು ಅನ್ನೋ ಮಾಹಿತಿ ಇದೆಯಾ ವಿಮಾನದಲ್ಲಿ? ಎಕ್ಸಾಕ್ಟ್ ಆಗಿ ಎಷ್ಟು ಜನ ಇದ್ರು ಅನ್ನೋ ಮಾಹಿತಿ ಇದೆಯಾ ಹೇಗೆ ಅಂತ ಹೇಳಿ? ಇಬ್ರು ಸೇಫ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತಿಬ್ಬರ ಸ್ಥಿತಿ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿನ ಜನ ಹೇಳೋ ಪ್ರಕಾರ ಏನಂತ ಹೇಳಿದ್ರೆ ಇಬ್ಬರು ಪೈಲಟ್ಗಳು ಮಾತ್ರ ಫ್ಲೈಟ್ ಅಲ್ಲಿ ಇರ್ತಕ್ಕಂಥದ್ದು. ಸ್ಥಳೀಯರು ಕೂಡ ನಮ್ಗೆ ಈಗಾಗಲೇ ಬೈಟನ್ನ ಕೊಟ್ಟಿರ್ತಕ್ಕಂಥ. ಏನಂತ ಹೇಳಿದ್ರೆ ಒಬ್ಬರಿಗೂ ಮಾತ್ರ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಪೈಲಟ್ ಗೆ ಏಟ್ ಆಗಿರ್ತಕ್ಕಂಥದ್ದು. ಆಂಬ್ಯುಲೆನ್ಸ್ ಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ಗೆ ಕೂಡ ಶಿಫ್ಟ್ ಮಾಡಿದೀವಿ. ಇನ್ನೊಬ್ರು ಪೈಲಟ್ಗಳು ಬಚಾವಾಗಿರ್ತಕ್ಕಂಥದ್ದು ಅಂತ ಕೂಡ ತಿಳಿದು ಬರ್ತಿರ್ತಕ್ಕಂಥದ್ದು. ದೇಶದ ಸದ್ಯಕ್ಕೆ ಈಗ ಸಂಬಂಧಪಟ್ಟ ಏನು ಇಂಡಿಯನ್ ಏರ್ಫೋರ್ಸ್ ಸಂಬಂಧಪಟ್ಟ ಟೆಕ್ನಿಕಲ್ ಅಧಿಕಾರಿಗಳು ಎಲ್ಲವೂ ಕೂಡ ಬಂದು ಇಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಘಟನೆ ಬಗ್ಗೆ ಸಾಕಷ್ಟು ಸಂಜೆ ಒಳಗಡೆ ಮಾಹಿತಿಯನ್ನು ಕೂಡ PRO ನೀಡಲಿದ್ದಾರೆ ಅಂತ ಕೂಡ ತಿಳಿಸಿರ್ತಕ್ಕಂಥದ್ದು. ಯಶೋಧ, ಓಕೆ, ಥ್ಯಾಂಕ್ ಯು ಮಂಜುನಾಥ್. ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಇವತ್ತು 11:55 ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಪೈಲಟ್ ನಲ್ಲಿ ಇಬ್ಬರಂತೆ, 2 ಪೈಲಟ್ ನಲ್ಲಿ 2 ವಿಮಾನದಲ್ಲಿ 4 ಪೈಲಟ್ಗಳು ಇದ್ರು ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇದೆ. ಇಬ್ಬರು ಈಗ ನೇರವಾಗಿ ಕಾಣೋದಕ್ಕೆ ಸಿಕ್ಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಪ್ರತ್ಯಕ್ಷದರ್ಶಿಗಳು ಕೊಟ್ಟರು. ಅವರನ್ನ ಆಲ್ರೆಡಿ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ಬಟ್ ಇನ್ನಿಬ್ಬರು ಪೈಲಟ್ಗಳು ಏನಾದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇಲ್ಲ. ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಒಂದು ತಲೆಯನ್ನ ನಾವು ಗಮನಿಸಿದ್ವಿ, ಆ ತಲೆ ಕಂಪ್ಲೀಟ್ ಆಗಿ ಹೊತ್ತಿ ಉರಿದು ಹೋಗ್ಬಿಟ್ಟಿದೆ ಅನ್ನೋದ್ರ ಮಾಹಿತಿಯನ್ನ ಕೊಟ್ಟರು. ಅಷ್ಟೇ ಅಲ್ಲ, ಆ ಬೀಳುವ ರಭಸಕ್ಕೆ ಅಲ್ಲೇ ಇದ್ದಂತ ವಾಟರ್ ಟ್ಯಾಂಕ್ ಮೇಲೆ ಕೂಡ ಅವಶೇಷ ಬಿದ್ದಿದೆ. ಆ ಸಂದರ್ಭದಲ್ಲಿ ಆ ವಾಟರ್ ಟ್ಯಾಂಕ್ ಕೂಡ ಕಂಪ್ಲೀಟ್ ಆಗಿ ಬರ್ನ್ ಆಗಿದೆ ಅನ್ನೋ ಮಾಹಿತಿಯನ್ನ ಕೊಟ್ಟರು. ಅದ್ರ ಜೊತೆ ಅಲ್ಲೇನೋ ಹುಲ್ಲು ಇತ್ತಂತೆ, ಆ ಹುಲ್ಲು ಕೂಡ ಕಂಪ್ಲೀಟ್ ಆಗಿ ಬೆಂಕಿಗೆ ಆಹುತಿ ಆಗಿದೆ ಅನ್ನೋ ಮಾಹಿತಿಯನ್ನ ಕೊಟ್ಟರು. ಮತ್ತಿಬ್ಬರು ಪೈಲಟ್ಗೆ ತುಂಬಾ ಏಟಾಗಿದೆ, ಅವರ ಸ್ಥಿತಿ ಗಂಭೀರ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೂಡ ಕೊಟ್ಟರು. ಬಟ್ ಸಂಜೆಯ ಒಳಗೆ ಎಕ್ಸಾಕ್ಟ್ ಆಗಿ ಏನಾಯ್ತು ಅನ್ನೋ ಮಾಹಿತಿ ಸಂಜೆಯ ಒಳಗೆ ಸಿಗುತ್ತೆ. ಸಿಬ್ಬಂದಿಗಳು ಅದೇನೋ ಅವಶೇಷಗಳನ್ನ ಹಿಡ್ಕೊಂಡೆಲ್ಲ ಹೋಗ್ತಾ ಇರುವಂತ ದೃಶ್ಯಾವಳಿನ ಗಮನಿಸ್ತಾ ಇದ್ರೆ. ಬಟ್ ಎಕ್ಸಾಕ್ಟ್ ಆಗಿ ಏನಾಗಿದೆ, ಏನು ಎತ್ತಾ ಇದೆ, ಯಾವ್ದ್ರ ಮಾಹಿತಿ ಕೂಡ ನಮ್ಗೆ ಕರೆಕ್ಟ್ ಆಗಿ ಅಧಿಕೃತವಾಗಿ ಸಿಗ್ತಾ ಇಲ್ಲ. ಬಟ್ ಪ್ರತ್ಯಕ್ಷದರ್ಶಿಗಳು ಹೇಳುವಂತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದೀವಿ. 1000 ಅಡಿ ಮೇಲಿಂದ ಬಿದ್ದಿರುವಂತ ಪೈಲಟ್, ಇದೇ ಪೈಲಟ್ ನೋಡಿ ಗಮನಿಸ್ತಾ ಇದ್ರೆ, ಇದು ನಿನ್ನೆ ದೃಶ್ಯಾವಳಿಗಳು. ನಿನ್ನೆ ಕೂಡ ತಾಲೀಮನ್ನ ನಡೆಸ್ತಾ ಇದ್ದಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ, ನಿನ್ನೆ ಇದೇ ಪೈಲಟ್, ಸೂರ್ಯಕಿರಣ ಪೈಲಟ್ ತಾಲೀಮನ್ನ ನಡೆಸ್ತಾ ಇರುವಂತ ದೃಶ್ಯಾವಳಿಗಳು, ಅದೇ ಪೈಲಟ್ಗಳು ಇವತ್ತು ಬಿದ್ದಿರುವಂತದ್ದು.
ಗಮನಿಸ್ತಾ ಇದ್ದೀರಾ, ಅಲ್ಲಿ ಬಿದ್ದಂತ ರಭಸಕ್ಕೆ ಅಲ್ಲಿ ಹುಲ್ಲುಗುಡ್ಡೆ ಏನೋ ಇತ್ತು ಅನ್ಸುತ್ತೆ, ಅದು ಕೂಡ ಬೆಂಕಿಗೆ ಆಹುತಿ ಆಗಿರುವಂತ ದೃಶ್ಯಾವಳಿನ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಏನಾದ್ರೂ ಅಲ್ಲಿದ್ದಂತ ಸ್ಥಳೀಯ ನಿವಾಸಿಗಳಿಗೆ ಏನಾದ್ರು ಸಮಸ್ಯೆಗಳಾಗಿದ್ದಾವ? ಯಾಕಂತ ಹೇಳಿದ್ರೆ 2 ಯುದ್ಧ ವಿಮಾನ, ಅದೆಷ್ಟು ತುಂಬಾನೇ ತೂಕ ಇರುವಂತ ವಿಮಾನ ಬೇರೆ ಬೇರೆ ಭಾಗದಲ್ಲಿ ಬಿದ್ದಿರುವಂತದ್ದು. ಈ ನಿಟ್ಟಿನಲ್ಲಿ ಏನೇನು ಸಮಸ್ಯೆಗಳು ಆಗಿದ್ದಾವೆ ಇದೆಲ್ಲವೂ ಕೂಡ ಇನ್ನಷ್ಟೇ ಸಿಗಬೇಕಾದಂತ ಮಾಹಿತಿ. 2 ಸೂರ್ಯಕಿರಣ ವಿಮಾನಗಳ ನಡುವೆ ಡಿಕ್ಕಿ ಆಗಿರುವಂತದ್ದು. ಈ ಸೂರ್ಯಕಿರಣ ವಿಮಾನದ ಬಗ್ಗೆ ಹೇಳೋದಾದ್ರೆ ಇದು ಲಘು ಯುದ್ಧ ವಿಮಾನ ಆಗಿದೆ. 1960ರ ನಂತರದಲ್ಲಿ ಇದು ಹಾರಾಟದಲ್ಲಿ ತೊಡಗಿಸಿಕೊಂಡಿರುವಂತದ್ದು. HAL ನಿರ್ಮಿತ ಯುದ್ಧ ವಿಮಾನ. 2006ರಲ್ಲೂ ಕೂಡ ಇದೇ ರೀತಿ, ಆಗ್ಲೇ ಹೇಳಿದೆ ನಾನು, ಇದೇ ರೀತಿಯ ಘಟನೆ ಬೀದರ್ನಲ್ಲಿ ನಡೆದಿತ್ತು. ಆಗ್ಲೂ ಕೂಡ 2 ಸೇನಾಧಿಕಾರಿಗಳು ಅದರಲ್ಲಿದ್ರು, ಅವರು ಕೂಡ ಸಜೀವ ದಹನ ಆಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದೆ. ಅದರ ಬೆನ್ನಲ್ಲೇ ಇವತ್ತು ಈ ರೀತಿಯ ದುರ್ಘಟನೆ ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ನಡೆದಿರುವಂತದ್ದು. ನಾಳೆ ಏರ್ ಶೋ ಆಗ್ಬೇಕಿತ್ತು, ಬಟ್ ಇವತ್ತು ಈ ಒಂದು ಟ್ರಾಜಿಡಿ ನಡೆದು ಹೋಗಿದೆ. 2 ಪೈಲಟ್ಗಳು ಸಾವನ್ನಪ್ಪಿರುವಂತಹ ಶಂಕೆ ಕೂಡ ಇದೆ, ಬಟ್ ಅಧಿಕೃತವಾದ ಮಾಹಿತಿ ಇಲ್ಲ. ಇನ್ನಿಬ್ಬರು ಪೈಲಟ್ಗಳಿಗೆ ಗಂಭೀರವಾದ ಗಾಯಗಳಾಗಿದೆ, ಅವರನ್ನ ಸ್ಥಳೀಯ ಆಸ್ಪತ್ರೆಗೂ ದಾಖಲು ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ಅವಶೇಷಗಳು ಬಿದ್ದಿದೆ, ಅದನ್ನೆಲ್ಲವನ್ನ ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಗಮನಿಸ್ತಾ ಇದ್ರೆ ನೇರ ದೃಶ್ಯಾವಳಿಗಳನ್ನ, ಪೈಲಟ್ ಒಬ್ಬರಿಗೆ ಗಂಭೀರವಾದ ಗಾಯಗಳಾಗಿದೆ, ಅದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ವಿಮಾನ ಅಪಘಾತದಲ್ಲಿ 2 ಸಾವನ್ನಪ್ಪಿರುವಂತಹ ಶಂಕೆ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಈಗ ಬೆಂಕಿ ನಂದಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ NDRF ತಂಡ ಕೂಡ ಸ್ಥಳಕ್ಕೆ ಬಂದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ. ಜೊತೆಗೆ ಸ್ಥಳ ಮಹಜರನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಇಷ್ಟೊತ್ತೆಲ್ಲವೂ ಕೂಡ ಅಲ್ಲಿ ರಿಹರ್ಸಲ್ ನಡೆದಿದೆ, ಬಟ್ ಇವತ್ತು ಯಾತಕ್ಕೋಸ್ಕರ ಈ ರೀತಿಯ ಸಮಸ್ಯೆ ಆಯ್ತು ಅನ್ನೋದು ಇನ್ನಷ್ಟೇ ಸಿಗ್ಬೇಕಾದಂತ ಮಾಹಿತಿ. ಬಟ್ ಇದೊಂಥರ ದುರಂತ ಅಂತಾನೆ ಹೇಳ್ಬೋದು. ನಾಳೆ ಖುಷಿಯಾಗಿ ಏರ್ ಶೋಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ನಾಳೆ ಇಷ್ಟೊತ್ತಿಗೆ ಏರ್ ಶೋ ನಡಿಬೇಕಿತ್ತು, ಬಟ್ ಇವತ್ತು ಈ ರೀತಿಯ ಅವಾಂತರ ನಡೆದು ಹೋಗಿದೆ. ಏನ್ ಮಾಡ್ತಾರೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ 2 ಸಾವನ್ನಪ್ಪಿರುವಂತಹ ಶಂಕೆ ಇದೆ. ಜೊತೆಗೆ ಸ್ಥಳೀಯ ನಿವಾಸಿಗಳಿಗೂ ಕೂಡ ಸಾಕಷ್ಟು ತೊಂದರೆಗಳಾಗಿರುವಂತಹ ಚಾನ್ಸಸ್ ಕೂಡ ಇರುವಂತದ್ದು. ಇವತ್ತು ಬೆಳಗ್ಗೆ 11:55 ಸುಮಾರಿನಲ್ಲಿ ಆಸುಪಾಸಿನಲ್ಲಿ ಈ ದುರ್ಘಟನೆ ನಡೆದು ಹೋಗಿದೆ. 2 ಸೂರ್ಯಕಿರಣ ಯುದ್ಧ ವಿಮಾನದಲ್ಲಿ ಈ ರೀತಿಯ ಆಗಿರುವಂತದ್ದು. ಆ ಕಡೆ ಬನ್ನಿ, ಇಲ್ಲ ಸ್ವಲ್ಪ ಜನ ಬನ್ನಿ, ಆ ಕಡೆ ಒಬ್ರು ಇವತ್ತಿನ ಈ ಅಪಘಾತದಲ್ಲಿ 2 ಸೂರ್ಯಕಿರಣ್ ವಿಮಾನಗಳಲ್ಲಿ ಮಿಡ್ ಏರ್ನಲ್ಲಿ ಕೊಲಿಷನ್ ಆಗಿದ್ದಂಗೆ ಮಾಹಿತಿ ಬಂದಿತ್ತು. ಇಲ್ಲಿ ನೋಡಿದ್ರೆ 2 ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿದೆ. ಆ 2 ಏರ್ಕ್ರಾಫ್ಟಲ್ಲಿ ಒಟ್ಟು 3 ಜನ ಪೈಲಟ್ಸ್ ಇದ್ರು ಅಂತ ನಮಗೆ ಗೊತ್ತಾಗಿದೆ. ಅವ್ರ ಪೈಕಿ ಒಬ್ಬ ಪೈಲಟ್ ಮರಣ ಹೊಂದಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು 2 ಉಳಿದ ಪೈಲಟ್ಗಳನ್ನ ಕಮಾಂಡ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇಷ್ಟು ಮಾಹಿತಿ ಇದೆ ಸರ್. ಇನ್ಸಿಡೆಂಟ್ ವೈಫಲ್ಯತೆ ಏನಂತ ಏನಾದ್ರು ಗೊತ್ತಾಗಿದೆ? ಹೇಗಾಯ್ತು? ಆ ಇನ್ವೆಸ್ಟಿಗೇಷನ್ ಎಲ್ಲ ಕೂಡ ಏರ್ಫೋರ್ಸ್ ಅವ್ರು ಮಾಡ್ತಾರೆ. ಅವರು ನಮ್ಗೆ ಇರ್ತಕ್ಕಂಥ ಪೈಲಟ್ ಹೆಸರು ನಮ್ಗೆ ಗೊತ್ತಿಲ್ಲ. ನಮ್ಗಿರೋ ಮಾಹಿತಿ ಪ್ರಕಾರ ಅಡ್ಮಿಟ್ ಆಗಿರ್ತಕ್ಕಂಥ 2 ಪೈಲಟ್ಸ್ ಔಟ್ ಆಫ್ ಡೇಂಜರ್ ಇದೆ ಅಂತ ಗೊತ್ತಾಗಿದೆ. ಸರ್, ಇಲ್ಲಿ ಸ್ಥಳೀಯ ನಾಗರಿಕರಿಗೆ ಯಾರಿಗೂ ಗಾಯ ಆಗಿರೋ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಇಲ್ಲೇನು ಹಾನಿ ಈ ಥರದ್ದು ಏನಾಗಿಲ್ಲ. ಇಲ್ಲಿ ಬಹಳ ಪುಟ್ಟ ಒಂದು ಹಾನಿ ಆಗಿದಂಗಿದೆ. ಒಂದು ಮನೆ ಮೇಲೆ ಒಂದು ಚೂರು ಡ್ಯಾಮೇಜ್ ಆಗಿದಂಗೆ ಕಾಣ್ತದೆ. ಸರ್, ಏನು ಇವತ್ತು ಕೂಡ ತಾಲೀಮು ನಡೆಸ್ತಾ ಇದ್ರೆ ನಾಳೆ ಏರ್ ಶೋಗೆ ಸಂಬಂಧಪಟ್ಟಂಗೆ ಏನು ನನಗೆ ಗೊತ್ತಿಲ್ಲ. ಹಾಂ ಸರ್, ಥ್ಯಾಂಕ್ ಯು.